ನಾಗೇಂದ್ರ ಪ್ರಕರಣವನ್ನು ಸದ್ಯಕ್ಕಂತೂ ಬಿಡುವಂಥ ಲಕ್ಷಣಗಳು ಬಿಜೆಪಿ ಒಳಗಿಂದಂತೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಈ ಪ್ರಕರಣ ಈಗ ರಾಜ್ಯಪಾಲರ ಅಂಗಳಕ್ಕೆ ತಿಳಿದೆ. ರಾಜ್ಯಪಾಲರು ಕೂಡ ಈ ಪ್ರಕರಣದ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡ್ತಾರಾ? ಈಗ ಅವರ ಅನುಮತಿ ಕೊಡೋದು ಅಥವಾ ಬಿಡೋದರ ಆಧಾರದ ಮೇಲೆ ರಾಜಕಾರಣ ನಿಂತಿದೆ. ಯಾಕೆಂದರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟರೆ ಬಿಜೆಪಿ ತನ್ನ ಹೋರಾಟವನ್ನು ಇನ್ನಷ್ಟು ಉಗ್ರಗೊಳಿಸುವಂಥ ಸಾಧ್ಯತೆ ಇದೆ. ಆದರೆ ಇದರಿಂದ ಲಾಭ ಎಷ್ಟು, ನಷ್ಟ ಎಷ್ಟು? ಈಗ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಾನೂನಾತ್ಮಕವಾಗಿ ಅಥವಾ ನ್ಯಾಯಾಲಯದಲ್ಲಿ ನಿಜಕ್ಕೂ ಹಿನ್ನಡೆ ಆಗತ್ತಾ? ಅಸಲಿ ಸತ್ಯ ಏನು ನೋಡೋಣ ಬನ್ನಿ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಸ್ವಲ್ಪ ಆದರೂ ಇದ್ರೆ ತಕ್ಷಣ ಅವರನ್ನ ಡ್ರಾಪ್ ಮಾಡಬೇಕು. ನಾನು ಕೊಡಲ್ಲ ಅಂತೇಳಿ ನನ್ನ ಕಾರಣ ಕೇಳಬೇಕಲ್ಲ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ. ಅವ್ರು ಬೇಲಲ್ಲಿ ಇವತ್ತು ಬಂದಿದ್ದಾರೆ. ಬೇಲ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೆ ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಿನಾ ಬೇರೆ ಏನೂ ಇಲ್ಲ. ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ತಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಸಾಲು ಸಾಲು ಪ್ರತಿಭಟನೆ, ಧರಣಿ ನಡೆಯುತ್ತಿದೆ. ದಿನಕ್ಕೊಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗ್ತಿದೆ. ಸದನದಲ್ಲೂ ರಾಜೀನಾಮೆ ಕೇಳ್ತಿದ್ದಾರೆ. ಇದೀಗ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿನ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇದೀಗ ಸಚಿವ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಅದಕ್ಕೆ ತಕ್ಕಂತೆ ಬೆಳವಣಿಗೆಗಳಾಗ್ತಿವೆ. ಸಿಬಿಐ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಹಾಗಾದ್ರೆ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋ ಅಧಿಕಾರ ಗವರ್ನರ್ಗಿದೆಯಾ? ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನೇ ನೋಡೋದಾದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 19 ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಅಗತ್ಯ. ಒಂದು ವೇಳೆ ಅನುಮತಿ ಇಲ್ಲದಿದ್ರೆ ಆರೋಪ ಪಟ್ಟಿಯನ್ನ ಕೋರ್ಟ್ ಪರಿಗಣಿಸೋದಿಲ್ಲ. ಸಿಎಂ ವಿರುದ್ಧದ ಕೇಸ್ ಆಗಿದ್ರೆ ರಾಜ್ಯಪಾಲರೇ ಅನುಮತಿ ಕೊಡಬಹುದು. ಆದ್ರೆ ಸಚಿವರ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಪುಟದ ಸಲಹೆ ನೀಡಬಹುದು. ಒಂದು ವೇಳೆ ಸಂಪುಟ ಅನುಮತಿ ನಿರಾಕರಿಸಿದ್ರೆ ರಾಜ್ಯಪಾಲರಿಗೆ ವಿವೇಚನಾಧಿಕಾರವಿದೆ. ದಾಖಲೆ ಪರಿಗಣಿಸಿ ರಾಜ್ಯಪಾಲರೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ರಾಜ್ಯಪಾಲರು ಅನುಮತಿ ನೀಡಿದ್ರೆ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ಆರಂಭವಾಗುತ್ತೆ. ಇನ್ನು ರಾಜ್ಯಪಾಲರು ವಿವೇಚನೆ ಬಳಸಿ ಅನುಮತಿ ನೀಡಿದ್ರೆ ನಾಗೇಂದ್ರ ಪ್ರಶ್ನಿಸಬಹುದು. ಸಚಿವ ಸಂಪುಟದ ಸಲಹೆ ಪಡೆದಿಲ್ಲ ಅಂತ ಕೋರ್ಟ್ನಲ್ಲಿ ನಾಗೇಂದ್ರ ಪ್ರಶ್ನಿಸಬಹುದು. ಹೀಗಾಗಿ ರಾಜ್ಯಪಾಲರ ನಿರ್ಧಾರದ ಮೇಲೆ ನಾಗೇಂದ್ರ ಕೇಸ್ ಭವಿಷ್ಯ ನಿಂತಿದೆ. ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತಿರೋ ಸಚಿವ ನಾಗೇಂದ್ರ ಸರಿಯಾದ ಕಾರಣ ಕೊಡಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಯಾಕೆ ರಾಜೀನಾಮೆ ನಾವು ಕೊಡಬಾರ್ದು? ನಾನು ಕೊಡಲ್ಲ ಅಂತೇಳಿ ನನ್ನ ಕಾರಣ ಕೇಳಬೇಕಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಯಾವುದೋ ಒಂದು ವಿಚಾರನ ಇವತ್ತೇನು ಇದು ಈ ಕೇಸಲ್ಲಿ 187 ಕೋಟಿ ಅಂತ ಹೇಳ್ತಾರೆ. 187 ಕೋಟಿ ಕೂಡ ವಾಪಸ್ ಇದೆ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ವಾದ ಏನು ಅಂದ್ರೆ, ಸಿಬಿಐ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರಿದೆ. ಪ್ರಕರಣದಲ್ಲಿ ಬಹುಕೋಟಿ ಹಣ ದುರುಪಯೋಗದ ಆರೋಪ ಇದೆ. ಇದಷ್ಟೇ ಅಲ್ಲ, ಸಿಬಿಐ ವಿಚಾರಣೆಗೆ ಮೇಲ್ನೋಟಕ್ಕೆ ಅರ್ಹವಾದ ಸಾಕಷ್ಟು ವಿಷಯಗಳಿವೆ ಅನ್ನೋದು ಬಿಜೆಪಿ ವಾದ ಆಗಿದೆ. ಪೇಮೆಂಟ್ ಸೀಟ್ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ ಸಚಿವ ಸ್ಥಾನದಿಂದ ಕೈ ಬಿಡ್ಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ರು. ಇದು ಪೇಮೆಂಟ್ ಸೀಟು ಅನ್ನುವಂಥ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದರೂ ಇದ್ದರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಜಾತಿಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಯಾರಿಗೂ ಶೋಭೆ ತರೋದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರೆ, ಛಲವಾದಿ ನಾರಾಯಣಸ್ವಾಮಿ ಅಂತೂ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಗುಡುಗಿದ್ದಾರೆ. ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸರ್ಕಾರವೂ ಹೇಳಿದೆ, ಅವರು ಕೂಡ ಆಟಕ್ಕೆ ಬಿದ್ದಿದ್ದಾರೆ. ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ನಾಗೇಂದ್ರ ಅವರನ್ನ ಕೈ ಬಿಡೋದಿಲ್ಲ, ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ ಅಂತೆ. ಬೇಲ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊಳ್ತಿದೆ. ನೋಡಿ, ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ. ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದ್ರು ಅಷ್ಟೇ. ಈಗ
ಲೋಕಾಯುಕ್ತ ಏನಾರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸ್ಪಷ್ಟ ಸಾಕಂತ ಪಕ್ಷದ ನಿರ್ಧಾರ. ಯಾವ ಆಧಾರದ ಮೇಲೆ ಕೇಳಿದರೆ ನಮಗಂತೂ ಯಾವುದೂ ಮಾಹಿತಿ ಇಲ್ಲ. ಯಾಕಂದರೆ CBI ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಇಲ್ಲಿ ಏನು ಇವತ್ತು ಸ್ಟೇಟಲ್ಲೇ ಇವತ್ತು ಅವ್ರು ತನಿಖೆ ಆಯ್ತಾ, ಆ ತನಿಖಾ ಸಂಸ್ಥೆ ಅವ್ರಿಗೆ ಕ್ಲೀನ್ ಚಿಟ್ಟದಲ್ಲಿ ಕೊಟ್ಟಿದೆ. ಅವ್ರು ಬೇಲಲ್ಲಿ ಇವತ್ತು ಬಂದಿದ್ದಾರೆ. ಬರುವಂಥ ದುಡ್ಡೆಲ್ಲ ಕೂಡ ಬಂದಿದೆ. ನೋಡಿ, CBI ಗೊತ್ತಲ್ಲ ನಮಗೆ. CBI ಅವರು ಅಲ್ಲಿ ಏನು BJP ಅವ್ರಿಗೆ ಅನುಕೂಲ ಆಗೋದಕ್ಕೆ ಏನೇನು ಮಾಡಬೇಕು CBI IT ಇಡೀ ಮಾಡ್ತದೆ. ಅದ್ರ ಬಗ್ಗೆ ಇಡೀ ಯಾರಿಗೂ ನಾವೇನು ಪ್ರೂಫ್ ಕೊಡೋದು ಬೇಕಾಗಿಲ್ಲ, ಇಡೀ ದೇಶಕ್ಕೆ ಗೊತ್ತು. ನರೇಂದ್ರ ಮೋದಿ ಅಮಿತ್ ಶಾರನ್ನ ರಕ್ಷಣೆ ಮಾಡೋಕೆ ನಾಗೇಂದ್ರ ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅಂತ KPCC ಅಧ್ಯಕ್ಷ BK ಹರಿಪ್ರಸಾದ್ ಗುಡುಗಿದ್ದಾರೆ. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ್ರ ಬಗ್ಗೆ ಅವರು ಮಾತಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ವಿನಾ ಬೇರೆ ಏನೂ ಇಲ್ಲ. ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ರೆ CBI ತನಿಖೆ ಮಾಡಲಿದೆ. ಹೀಗಾಗಿ ರಾಜ್ಯಪಾಲರ ನಿರ್ಧಾರದ ಮೇಲೆ ಬಿ ನಾಗೇಂದ್ರ ಕೇಸ್ ಭವಿಷ್ಯ ನಿಂತಿದೆ. ಈರಣ್ಣ, TV9 ಬೆಂಗಳೂರು.